ಏಪ್ರಿಲ್ 13 ನನಗೆ ಬಾಯಿ ಬಡಿಸಕ್ಕೆ ಬಾಂಬೆ ಕಟ್ ಹಾಕಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲಿ ನಿಲ್ಲಿಸಿ ಶೂಸ್ ಕಾಲಲ್ಲಿ ಒದ್ದಿ ನನ್ನ ಗೋಣಿ ಚಂದ್ರ ಕಟ್ಟಿ ಕೊಡಗೆಯಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸಿ ಸಿಕ್ಕಾಪಟ್ಟೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಕರೆಂಟ್ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು. ಎಲ್ಲ ಕಿವಿಗೆ ಮೂಗಿಗೆ ಎಲ್ಲ ಕಡೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು. 1 ಸೆಕೆಂಡ್ ಸರ್ ಬೆಚ್ಚಿ ಬಿಟ್ಬಿಟ್ಟೆ. ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟು ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್, ಅವ್ರ ಹೆಸರು ಗೊತ್ತಿಲ್ಲ, ಅವರು ಆಮೇಲೆ ಇಲ್ದರ ಕೆಟ್ಟ ಮಾತೆಲ್ಲ ಹಾಕಿ ಪೊಲೀಸ್ ಇನ್ಸ್ಪೆಕ್ಟರ್ ಸಿವಿಲ್ ಡ್ರೆಸ್ ಅಲ್ಲಿ ಇದ್ದ, ಶೂಸ್ ಮಾತ್ರ ಹಾಕಿದ, ಕೆಟ್ಟ ಮಾತಾಡೋ ಶೂಸ್ ಜಾಡ್ಸ್ ಒದ್ದ ಅಲ್ಲಿ ಹೋಗ್ಬಿದ್ದೆ ನಾನು. ರಾತ್ರಿ 1 ಗಂಟೆ 35 ನಿಮಿಷ ಬಾಗ್ಲೂರಲ್ಲಿ ಯಾವುದೊಂದು ಗೆಸ್ಟ್ ಹೌಸ್ ಇದೆ, ಅಲ್ಲಿ ಕರ್ಕೊಂಡೋಗಿ ನನ್ನ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಜೀಪಲ್ಲಿ ಕರ್ಕೊಂಡೋಗಿ ನನಗೆ ಯಾವುದಾದ್ರು ಬಾಂಬೆ ಕಟ್ಟಲ್ಲಿ ಹಾಕಿ ಇಲ್ದಿರೋ ಕೆಟ್ಟ ಮಾತೆಲ್ಲ ಆಡಿ ಯಾವುದಾದ್ರು ಅಲ್ಲಿಂದ ಕೊಡಗೆಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಅಲ್ಲ ಅದು ಒಂದು ರಾಡ್ ಮೇಲೆ ಮಲಗಿಸ್ತಾರೆ, ಹಿಂದ್ಗಡೆ ಬೆಂಡ್ ತಗೊಂಡು ಒಂದು ಪ್ರೆಸ್ ಮಾಡ್ತಾರೆ. ಹಿಂಗಾಗತ್ತೆ. ಅವಾಗ ನಮ್ಗೆ ಏನಂತಂದ್ರೆ ಉಸಿರು ಕಡ್ದಂಗೆ ಆಗತ್ತೆ. ಬಾಂಬೆ ಕಡೆ ಹಿಂಗೆ ಹಾಕಿ ರಾಡ್ ತಗೊಂಡು ಈ ಕಡೆ ಪ್ರೆಸ್ ಮಾಡ್ತೀವಿ, ಈ ಕಡೆ ಪ್ರೆಸ್ ಮಾಡಿದಾಗ ನಮ್ಗೇನಿಲ್ಲ, ಈಗ ಕೂತಿರ್ತೀವಿ ಈ ಥರ ಮಾಡಿ ಅಷ್ಟೊಂದೆಲ್ಲ ಚಿತ್ರಹಿಂಸೆ ಕೊಟ್ಟು ಎಲ್ಲ ಮಾಡಿದ್ರು. ನಾನು ಏನಿದೆ ಅವ್ರು ತಿಳ್ಕೊತಿದ್ದೆ, ಅವ್ರು ಏನಿದೆ ನಾನು ತಿಳ್ಕೊತಾರೆ. ಹಿಂಗೆ ಸರ್ ನಮ್ಮ ಮಿಸ್ಸಸ್ಸು ಮನೆಗೆ ಹೋಗ್ಬಿಟ್ಟು ಹೋದವರು ಆಫೀಸ್ಗೆ ಹೋಗ್ಲಿಲ್ಲ, ಹಿಂಗೆ ಹೌದಾ ಹಿಂಗೆ ಸಂಜೆ ನಗರ ಬನ್ನಿ ಸರ್, ಹಿಂಗೆ ನನಗೆ ಒಬ್ಬನೇ ಇದ್ದೀನಿ, ಯಾಕೋ ಕೈ ಕಾಲು ಆಡ್ತಾ ಇಲ್ಲ ನನಗೆ, ದಯವಿಟ್ಟು ಬನ್ನಿ ಅಂತ ಬಿಟ್ಟು ಅವತ್ತಿಂದ ನಿಮ್ಮ ಮೊಬೈಲ್ ನಂಬರ್ ಕೊಡಿ. ನಿಮ್ಮ ಮೊಬೈಲ್ ಅವತ್ತಿಂದ ನನ್ನ ಗ್ರಾಚಾರಕ್ಕೆ ಅವ್ರು ಸಾಯೋಕೆ ಮುಂಚಿನ ದಿವಸ ನನ್ನ ಮೊಬೈಲ್ ಕಂಟಿನ್ಯೂ ಸ್ವಿಚ್ ಆಫ್. ನಾನು ನನ್ನ ಮಗಳು ಮನೇಲಿ ಓಡಿ ಸಾಯ್ತಿರೋದು, ಯಾರು ಫಾರೆನ್ಸಿಕ್ ಲ್ಯಾಬರ್ ಯಾರು ಕರ್ಕೊಂಬಂದ್ರು, ನೋಡಿ ಬ್ಲಡ್ ನೋಡಿ, ಅಲ್ಲಿ ನೋಡಿ, ಇಲ್ಲಿ ಬ್ಲಡ್ ನೋಡಿ ಅಂತ ಹೇಳ್ಬಿಟ್ಟು ಒಂದು ಏನೋ ಸುಮ್ಮನೆ ಬಂದು ಫೋಟೋ ತೆಗೆಯೋದು ಹಿಂಗೆ ತಗೊಂಡು ಎಲ್ಲ ಹೋದ್ರು. ಮಗಳು 2 ದಿವಸ 3 ದಿವಸ ಸ್ಟೇಷನ್ ಕೂತು ಸೆಕೆಂಡ್ PUC ಪಾಸ್ ಮಾಡ್ಯಾಳೆ. 11 ವರ್ಷದ ನಂತರ ಒಂದು ಕೇಸ್ ಅಂತ ಹೇಳಿದ್ರೆ ಒಂದು ಮೃತರಾಗಿರ್ತಾರೆ, ಅವರ ಕೇಸು CID ಪತ್ತೆ ಮಾಡುತ್ತೆ ಅಂತ. ನನ್ನೊಟ್ಟಿಗಿದ್ದಾರೆ ಬಾಲಕೃಷ್ಣ ಪೈ ಅವರು. ಇವರ ಮಡದಿಯವರೇ ಅವತ್ತು ಕೊಲೆ ಆಗಿದ್ದು. ತುಂಬಾ ದುರಾದೃಷ್ಟ, ದುರಂತ ಅಂದ್ರೆ ಅವರ ಏನು ಕೊಲೆ ಆದ ನಂತರ ಅವ್ರ ದುಃಖದಲ್ಲೇ ಇರ್ತಾರೆ. ಅದಾಗಿ 1 ವರ್ಷದ ನಂತರ ಅವ್ರನ್ನೇನ್ ಮಾಡ್ತಾರೆ ಅಂದ್ರೆ ಪೊಲೀಸರು ಇವ್ರನ್ನೇ ಅರೆಸ್ಟ್ ಮಾಡ್ತಾರೆ ಆ ಕೇಸಲ್ಲಿ. ನೀನೇ ಮಾಡಿದೀಯ, ಒಪ್ಕೊಳ್ಬೇಕು ಅನ್ನೋಂಥದ್ದು. ಅದಾದ ನಂತರ ಅವ್ರಿಗೆ ಒಂದು ಚಿತ್ರಹಿಂಸೆ, ಯಮಹಿಂಸೆಯನ್ನು ಅವರು ಸ್ಟೇಷನ್ ನಲ್ಲಿ ಕೊಡ್ತಾರೆ. ಅದ್ರ ಬಗ್ಗೆ ಅವರೇ ಹೇಳ್ತಾರೆ. 2 ವರ್ಷದ ನಂತರ ಅವ್ರಿಗೆ ಪರಪ್ಪನಗರ ಜೈಲಿಗೆ ಕಳಿಸ್ತಾರೆ. ಯಾಕಂದ್ರೆ ಅವ್ರು ಬ್ಯಾಂಕಿನಲ್ಲಿ ನೌಕರರಾಗಿರ್ತಾರೆ. ಜೈಲಲ್ಲಿ ಇದ್ದಾಗ ಅವ್ರಿಗೇನಂತ ಹೇಳಿದ್ರೆ ಅವ್ರು ಕೆಲವೊಂದು ಅಂದ್ರೆ ಪಾಲಿಗ್ರಾಮ್ ಟೆಸ್ಟ್ ಅವ್ರದ್ದು ಆಗುತ್ತೆ. ಆ ನಂತರ ಅವ್ರಿಗೆ ಮತ್ತೆ ಬೇಲ್ ಸಿಗುತ್ತೆ. ಬೇಲ್ ಸಿಕ್ಕಾದ ನಂತರ ಆ ಸಮಯದಲ್ಲಿ ಅವ್ರ ಮಕ್ಕಳು ಚಿಕ್ಕರವರಾಗಿರ್ತಾರೆ. ಅದಾದ ನಂತರ ಪೊಲೀಸರ ಈ ಬಾಂಬೆ ಕಟ್ಟು ಎಲ್ಲ ನೋಡ್ಬೇಕಾಗತ್ತೆ. ಅವರು ತಮ್ಮ ಮಡದಿ ಇದರಲ್ಲಿ ಅವ್ರ ಮೇಲೆ ಹಾಕ್ಲಿಕ್ಕೆ ಹೋಗ್ತಾರೆ. ಆಮೇಲೆ 19ರಲ್ಲಿ ಯಾವಾಗ ಈ ಕೇಸ್ CID ವರ್ಗಾವಣೆ ಆಗುತ್ತೆ, 24ರಲ್ಲಿ ಅವ್ರಿಗೆ ಮತ್ತೊಂದು ಶಾಕ್ ಆಗಿದ್ದೇನಂತ ಹೇಳಿದ್ರೆ, ಯಾವ ವ್ಯಕ್ತಿ ಅವ್ರ ಒಟ್ಟಿಗಿರ್ತಾ ಇದ್ರು, ಯಾವ ವ್ಯಕ್ತಿ ಆ ಕೊಲೆ ನಡೆದಾಗ ಅವ್ರ ಅಕ್ಕಪಕ್ಕನೆ ಸುಳಿದಾಡುತ್ತಿರುವಂತ ವ್ಯಕ್ತಿ, ಅವ್ರು ಎಲ್ಲಿ ವೃತ್ತಿ ಮಾಡ್ತಾರೆ ಅದೇ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆದಂತವ್ರು ಈ ಒಂದು ಕೊಲೆಯಲ್ಲಿ CID ಅವ್ರ ಕರೆದು ಹೇಳಿದಾಗ ಶಾಕ್ ಆಗ್ತಾರೆ. ಏನೆಲ್ಲ ನಡೀತು ಏನಿಲ್ಲ ಅಂತ ಹೇಳಿ ನಾವು ಅವ್ರ ಹತ್ರನೇ ಕೇಳ್ತಾ ಹೋಗುವ. ಅಮಾಯಕನಿಗೆ ಏನು ಅವ್ರ ಜೀವನದಲ್ಲಿ ಅವರು ಒಂದು ಜೀವನೇ ಕಳ್ಕೊಂಡ ನಂತರ ಅವ್ರು ಬರುವಂತ ಪರಿಸ್ಥಿತಿ ಬಂದಾಗ ಏನೆಲ್ಲ ಆಗುತ್ತೆ, ಯಾವ ರೀತಿ ಕಾನೂನನ್ನು ಆಳೋರು ಅವ್ರ ಜೋಡಿ ನಡ್ಕೊಳ್ತಾರೆ ಅನ್ನೋದೇ ಅವರೇ ಸ್ಪಷ್ಟ ಉದಾಹರಣೆ ನೀವೇ ನೋಡ್ತಾ ಹೋಗಿ. ಸರ್ 2013 ಫೆಬ್ರವರಿ 12ನೇ ತಾರೀಕು ಎಂದಿನಂತೆ ಅವಳು ಸುಮಾರು 6:30 ದಿನಾಗ್ಲೂ ಮನೆ ಬಿಟ್ಟು ಆಫೀಸ್ಗೆ ಹೋಗೋ ಟೈಮಲ್ಲಿ ನಾನು ಮನೇಲಿ ಅವಳು ಪೇಷಂಟ್ ಆಗಿರೋದ್ರಿಂದ ನಾನು ಪ್ರತಿ ಒಂದು ಅಡುಗೆದು ಎಲ್ಲ ಅವ್ರದ್ದು ಟಿಫಿನ್ ಬಾಕ್ಸ್ ಎಲ್ಲ ಕಟ್ಟೋದು ಎಲ್ಲ ನಾನೇ ನೋಡ್ಕೊತಾ ಇದ್ದೆ. ಪೇಷಂಟ್ ಅವ್ರದ್ದು ಏನಂತಾರೆ, ಸಾಯೋದಕ್ಕೆ 1 ವರ್ಷ ಮುಂಚೆ ಅವಳದು ಗರ್ಭಕೋಶ ತೆಗೆದ್ರು, ಯೂಟ್ರಸ್ ರಿಮೂವ್ ಮಾಡಿದ್ರು. ಅವಳಿಗೆ ಸ್ವಲ್ಪ ಯೂರಿನ್ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ನಮ್ಮ ಮನೆಯವ್ರದ್ದು ಅದು ಡಾಕ್ಟರ್ ಅವ್ರ ಏನು ಕೆಲಸ ಮಾಡಿಸ್ಬೇಡಿ, ಹಿಂಗೆ ಬಗ್ಗೆ ಮಾಡಬಾರ್ದು ಹಿಂಗೆಲ್ಲ ಹೇಳ್ಬಿಟ್ಟು ಸ್ವಲ್ಪ ಅಡ್ವೈಸ್ ಮಾಡಿದ್ರು, ಸ್ವಲ್ಪ ಕೇರ್ ತೊಗೊಳ್ಳಿ ಹಿಂಗೆ ಅಂತ ಹೇಳ್ತಾ ಅವಳು ಅವ್ಳು ಕೂತ್ಬಿಟ್ಟು ನನಗೆಲ್ಲ ಪ್ರತಿಯೊಂದು ಕುಕ್ಕಿಂಗ್ ಎಲ್ಲ ಗೈಡ್ ಎಲ್ಲ ಮಾಡ್ತಿದ್ಲು. ಅದರಿಂದ ನಾನು ಪ್ರತಿಯೊಂದು ಕುಕ್ಕಿಂಗ್ ಎಲ್ಲ ನೋಡ್ಬಿಟ್ಟು ಎಲ್ಲ ಮಾಡಿ ನಂದು ಟಿಫಿನ್ ಬಾಕ್ಸ್, ನನ್ನ ಮಗಳ ಟಿಫಿನ್ ಬಾಕ್ಸ್ ಎಲ್ಲ ಹಾಕಿ ಅವ್ರು ಮಾಡ್ಬಿಟ್ಟು ಎಲ್ಲ ಮಾಡಿ ಕಳಿಸ್ಕೊಡ್ತಾ ಇದ್ದೆ. ಮಗಳು ಸೆಕೆಂಡ್ PUC ಇತ್ತು ಅವಾಗ. ಅದು ಅವಳು ಸಾಯೋ ಟೈಮಲ್ಲಿ ಅದೇ ಟೈಮಲ್ಲಿ ಅವಳು ಸೆಕೆಂಡ್ PUC ಎಕ್ಸಾಮ್ಸ್. ಅವಾಗ ನನ್ನ ಕೆನರಾ ಬ್ಯಾಂಕ್ ಮಹಾಲಕ್ಷ್ಮಿ ನೋಟಲ್ಲಿ ಗುಮಾಸ್ತನಾಗಿದೆ. ಅವಾಗ ಅವಳಿ 10 ಗಂಟೆ ಬ್ರಾಂಚ್ ಅದು. ಯಾಕೆ ಈ ಥರ ಮಾಡಿಲ್ಲ, ಟಿಫಿನ್ ಬಾಕ್ಸ್ ಎಲ್ಲ ಮಾಡಿ ಕಳಿಸ್ಬಿಟ್ಟು ಆಮೇಲೆ ಅವಳು ಕಳಿಸಿದ ತಕ್ಷಣ ಮಗಳದ್ದು ಟಿಫಿನ್ ಬಾಕ್ಸ್ ಎಲ್ಲ ಈ ಥರ ಎಲ್ಲ ಮಾಡಿ ನಾನು ಶೇವ್ ಮಾಡಿ ಸ್ನಾನ ಮಾಡಿ ಎಲ್ಲ ಮಾಡಿ. ಹೌದು, ಅವಳು ಎಲೆಕ್ಟ್ರಾನಿಕ್ ಸಿಟಿಲಿ ಯಾವುದೋ ಪ್ರೈವೇಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ಲು, ಎಲ್ಲ ಕೆಲಸ ಮಾಡ್ತಿದ್ಲು. 9 ಗಂಟೆ 9:30 ಆಫೀಸ್ಗೆ 6:30 ಮನೆ ಬಿಟ್ಟು ಹೋಗ್ತಿದ್ಲು. ಸಾಯಂಕಾಲ ಸುಮಾರು 7-7:30 ಬರ್ತಿದ್ಲು. ನಾಗಶೆಟ್ಟಿಯಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಫೋನ್ ಮಾಡಿದ ತಕ್ಷಣ ನಾನೇನು ಮಾಡಿದೆ, ಅಲ್ಲಿಂದ ನಾನು 2 ವೀಲರ್ ಕರ್ಕೊಂಡ್ಬಂದು ಅವಳೆಲ್ಲ ಟೀ ಎಲ್ಲ ಮಾಡಿ ಎಲ್ಲ ಊಟ ಎಲ್ಲ ಬಡಿಸಿ ಎಲ್ಲ ಮಾಡಿ 9-9:30 ಅವ್ಳು ಸ್ವಲ್ಪ ಪೇಷಂಟ್ ಆಗಿರೋದ್ರಿಂದ ಅವ್ರದ್ದು ಟ್ಯಾಬ್ಲೆಟ್ ಬಸ್ ಎಲ್ಲ ನಾನೇ ನೋಡ್ಕೋತೆ. ಇಲ್ಲಿಂದ ಭದ್ರಪಾಳಿ ಔಟಿಂದ ಹೆಬ್ಬಾಳಿಗೆ ಹೋಗಿ, ಹೆಬ್ಬಾಳಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಲ್ಲಿಂದ BMTC ವೋಲ್ವೋ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಆಫೀಸ್ ಕ್ಯಾಬಲ್ಲಿ ಹೋಗೋಳು. ಅವತ್ತಿನ ದಿವಸ ಏನಾಯ್ತು ಅಂದರೆ 6:30 ಮನೆ ಬಿಟ್ಲು. ಬೆಳಿಗ್ಗೆ 6:30 12/2/2013 ನಾನು ಹೇಳ್ದೆ, ಅವತ್ತು ಏನು 9-9:30 ಆಫೀಸ್ಗೆ ಇಷ್ಟು ಬೇಗ ಹೋಗ್ತೀಯಲ್ಲ ವಿಜಯ ಅಂತ ಕೇಳಿದೆ. ಇಲ್ಲ, ನಾನು ದಿನಾಗ್ಲಿದ್ದೆ ಅಭ್ಯಾಸ ಆಗ್ಬಿಡಿ, ಹಿಂಗೆ ಅಲ್ಲಿ ಹೋಗಿ ಕ್ಯಾಬ್ ಕಾಯ್ಬೇಕು ನಾನು, ಆಯ್ತು ಹುಷಾರಾಗಿ ಹೋಗು ಅಂತ ಹೇಳ್ಬಿಟ್ಟು ಮಾಡಿದೆ. ಮನೆಗೆ ಹೋಗ್ಬಿಟ್ಟು ನಾನು ಮಾಡಿದೆ, ಅವತ್ತಿನ ದಿವಸ ನಂದು ಸ್ವಲ್ಪ ತಲೆನೋವು ಹೋಯ್ತು ಅಂತ ಹೇಳ್ಬಿಟ್ಟು ಒಂದು ಮಾತ್ರೆ ತೊಗೊಂಡು ಮಲಗಿದೆ.
ಒಂದು ಅರ್ಧ ಮುಕ್ಕಾಲು ಗಂಟೆ ಮಲಗಿದೆ. ಮಲಗಿ ಏನು ಮಾಡ್ತಾ ಅಂತಂದರೆ ಅವಾಗ ಮಗಳದೆಲ್ಲ ಸ್ವಲ್ಪ ಓದ್ತಾ ಕೂತಿದ್ರು, ಸ್ನಾನ ಮಾಡಿ ಎಲ್ಲ ಮಾಡಿ ಯಾವುದದು ನಂಗೆ ಸ್ವಲ್ಪ ಈ ಯಾವ ಹೋಟ್ಲದ್ದು ಅವಾಗ ಸ್ವಲ್ಪ ತಿಂಡಿ ತಿನ್ನೋ ಹುಚ್ಚಿತ್ತು. ಅವತ್ತು ಯಾವುದು ದೋಸೆ ಮಾಡಿದ್ದೆ, ಸ್ವಲ್ಪ ಕಡಿಮೆ ಹಿಟ್ಟೆಲ್ಲ ಇತ್ತು, ಎಲ್ಲ ಸ್ವಲ್ಪ ಅವಳ ಟಿಫಿನ್ ಬಾಕ್ಸು ಮಗಳ ಟಿಫಿನ್ ಬಾಕ್ಸು ಎಲ್ಲ ಆಗ್ತದೆ. ನಂಗೆ ಸಾಲದೆ ಬಂತು. ಹೆಂಗೆ ಅವಳದು ಬೆಳಿಗ್ಗೆ ಅವಳದು ಮುಂಚಿಂತ ಒಂದು ವಾರದ ಮುಂಚೆ ಒಂದು ಚಪ್ಪಲಿ ಕಿತ್ತೋಗಿತ್ತು, ಅವ್ರದ್ದು ಹೊಸ ಚಪ್ಪಲಿ. ನನ್ನ ಮನೆಯವ್ರು ಚಪ್ಪಲಿ ಕಿತ್ತೋಗಿತ್ತು. ಹೌದಾ, ಗ್ಯಾರಂಟಿ ಪೀರಿಯಡ್ ಇದೆ, ಹಿಂಗೆ ಒಂದು ಕೆಲಸ ಮಾಡಿ ಹೋಗ್ಬಿಟ್ಟು ಸರಿ ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ರು. ಹಾಗೆ ನನಗೆ ತಲೆ ನೋವ್ತಿತ್ತಲ್ಲ, ರಜಾ ಹಾಕೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಮಗಳಿಗೆ ಹೇಳ್ಬಿಟ್ಟು ಶೀತನ ಬೀಗ ಹಾಕ್ಬಿಟ್ಟು ಒಳಗಡೆ ಅವಳಿಂದ ಒಂದು ಕೀ ಓಪನ್ ಆಗ್ತಿತ್ತಲ್ಲ, ಏನೋ ಹೋಗ್ಬಿಟ್ಟು ನಾಗಶೆಟ್ಟಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬಿಟ್ಟು ಅಲ್ಲಿ ನರಸಿಂಹಮೂರ್ತಿ ಅನ್ನೋರಿಗೆ ಫೋನ್ ಮಾಡಿದೆ. ಹಿಂಗೆ ಅವ್ರು ಫೋನ್ ತೆಗಿಲಿಲ್ಲ. ನಮ್ಮ ಬ್ಯಾಂಕ್ ಮ್ಯಾನೇಜರ್, ಅದು ನಮ್ಮ ಕೆನರಾ ಬ್ಯಾಂಕ್ ಮಹಾಲಕ್ಷ್ಮಿ ಬ್ಯಾಂಕ್ ಆಗ ಮ್ಯಾನೇಜರ್ ಆಗಿದ್ರು. ಅವ್ರಿಗೆ ಫೋನ್ ಮಾಡಿದೆ, ತೆಗಿಲಿಲ್ಲ. ಆಮೇಲೆ ಏನು ಮಾಡಿದೆ, ಆಮೇಲೆ ಯಾವುದೊಂದು ಕಾಯಿನ್ ಫೋನಿಂಗ್ ಮಾಡಿದ್ದೆ ನಾನು. ಕಾಯಿನ್ ಫೋನ್ ರಾಜಣ್ಣ ಅಂತ ಒಬ್ಬನು ಅಟೆಂಡರ್ ಆಗಿದ್ದಾನೆ, ಅವನು ಫೋನ್ ಮಾಡಿ ನರಸಿಂಹಮೂರ್ತಿ ಏನಾದರೂ ಬಂದರೆ ನಿಂಗೆ ಹಿಂಗೆ ನಾನು ಬರೋದಿಲ್ಲ ಅಂತ ಹೇಳಿ, ಆಯ್ತು ಸರಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡು ಅಲ್ಲೆಲ್ಲ ಹೋದೆ. ದೋಸೆ ಹೋಟ್ಲ್ ನಟ್ಕಲಾಪ ಸರ್ಕಲ್ ನಂದು ಫೇವ್ರೇಟ್ ಹೋಟ್ಲದು, ನಂದು ನಮ್ಮ ಮನೆಯವ್ರದ್ದು ನನ್ನ ಮಗಳದು ಫೇವ್ರೇಟ್ ಹೋಟ್ಲು. ಮಸಾಲೆ ದೋಸೆ ತಿನ್ಕೊಂಡು ವಾಪಸ್ ಬರೋಗ ಮಲ್ಲೇಶ್ವರಮಲ್ಲಿ ಅವ್ಳು ಮೊಬೈಲ್ ಬೇರೆ ಒಂದು ಕೆಟ್ಟೋಗಿತ್ತು ಅವಳದು. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮಸಾಲೆ ದೋಸೆ ತಿಂದು ಬರೋಗ ಮಲ್ಲೇಶ್ವರಮಲ್ಲಿ ಸಬ್ಬಿಗೆ ರೋಡಲ್ಲಿ ಒಂದು ಕಡೆ ಯಾವ್ದು ಮೊಬೈಲ್ ರಿಪೇರಿ ಕೊಟ್ಟೆ. ಒಂದು 6-7 hours ಆಗುತ್ತೆ. ಹಿಂಗೆ ಯಾವುದು ಈಗಲೇ ಹೇಳೋಕ್ಕಲ್ಲ ಅಂತ ಹೇಳ್ಬಿಟ್ಟು ಸ್ಲೀಪರ್ ಒಂದು ಗ್ಯಾರಂಟಿ ಪೀರಿಯಡ್ ಅಂಗಡಿ ಕೊಟ್ಟಿದ್ದ, ಬಿಲ್ ಎಲ್ಲ ಕೊಟ್ಟು ವಾಪಸ್ ಬಂದೆ. ಮನೆಗೆ ಬಂದು ಊಟ ಮಾಡಿ ಮಲಗಿದೆ. 7-7:30 ಯೂಶ್ವಲ್ ಆಗಿ ಅವಳು 6:45-7 ಗಂಟೆಗೆ ಫೋನ್ ಮಾಡ್ತಾಳೆ. ಹಿಂಗೆ ಮಗಳಿಗೆ ನನಗೆ ಫೋನ್ ಮಾಡ್ತಾಳೆ, ಇಂಥ ಕಡೆ ಇದ್ದೀನಿ ಬಾ ಅಂತ. ಅವತ್ತು ದಿವಸ 7-7:15 7:45 8 ಮಾಡಿಲ್ಲ. ನನ್ನ ಮಗಳು ಇದೇ ಜಾಗದಲ್ಲಿ ಕೂತ್ಕೊಂಡು ಓದ್ತಾ ಇದ್ಲು. ಅಮ್ಮಂಗೆ ಫೋನ್ ಮಾಡ್ದಾಕದು ಇಲ್ಲ, ಅಮ್ಮನೂ ಮಾಡಿ ಬೆಳಿಗ್ಗೆನೂ ಅವಳು ಮಾಡಿಲ್ಲ, ನಾನು ಮಾಡೋಕೊಂಡು ಫೋನ್ ಮಾಡಿದ್ದೆ. ನಾಟ್ ರೀಚಬಲ್ ಬರ್ತಾಯಿತ್ತು. ಒಂದು 10-15 ನಿಮಿಷ ಸುಮ್ಮನೆ ಇದ್ವಿ. ಎಲ್ಲೋ ಯಾವುದಾದ್ರು ಸೆಲ್ಲಾರ್ ಗಿಲ್ಲಾರ್ ಎಲ್ಲ ಇರ್ಬೋದು ಅಂತ ಎಲ್ಲ ನಾಟ್ ರೀಚಬಲ್ ಬರ್ತಿರ್ಬೋದು. ಅವಾಗೆಲ್ಲ ವಾಟ್ಸಪ್ ಏನು ಇರಲಿಲ್ಲ. ಹಳೇ ನನ್ನೊಂದು ಮೊಬೈಲ್ ಇತ್ತು, ಅದು ಸಾಯಕ್ಕೆ ಒಂದು ವಾರ ಮುಂಚೆ ಇಲ್ಲಿ ಚಾರ್ಜಿಂಗ್ ಹಾಕಿಟ್ಟು ಅವಳದು ಮೊಬೈಲ್ ತೆಗೆಯುವಾಗ ನನ್ನ ಮೊಬೈಲ್ ಬಿದ್ದು ಪುಡಿ ಆಗೋಯ್ತು ಆ ಮೊಬೈಲ್ ಅಂತು. ಅವಾಗೇನು ಆನ್ ಮಾಡಿದ್ರೆ ಸ್ವಿಚ್ ಆಫ್ ಆಗೋದು, ಸ್ವಿಚ್ ಆಫ್ ಮಾಡಿದ್ರೆ ಸ್ವಿಚ್ ಆಫ್ ಈ ಥರ ಆಗ್ತಿತ್ತು. ಬಲ್ಲ ಹೆಂಗಿದ್ದು ಸೆಕೆಂಡ್ PUC ಎಲ್ಲ ಇದೆಯಲ್ಲ, ಎಕ್ಸಾಮ್ ಎಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಯಾವ ಸದ್ಯಕ್ಕೆ ನಾನು ಯಾವ್ದು ಮೊಬೈಲ್ದು ಯಾವ್ದು ಅದ್ರ ಬಗ್ಗೆ ಆಸಕ್ತಿ ತೋರಿಸಲಿಲ್ಲ. ನಾನು ಹೊಸ ಮೊಬೈಲ್ ತೊಗೊಳೋದಲ್ಲಿ ಅವತ್ತೇನು ಬಿದ್ದು ಈ ಥರ ಬಿತ್ತು. ಏನಾಯ್ತು, ಅವತ್ತು ಸಾಯಂಕಾಲ 7-7:15 ಫೋನ್ 8 ಗಂಟೆ ಆದ್ರೂ ಮೊಬೈಲ್ ಅದು ನಾಟ್ ರೀಚಬಲ್ ಬರ್ತಿತ್ತು. ಆ ಮೊಬೈಲ್ ನಾವು ಸುಮಾರು ಟ್ರೈ ಮಾಡಿದ್ವಿ, ಏನು ಮಾಡೋದು ಸಿಕ್ಕಿಲ್ಲ. 7-8 ಆದರೂ ಮಾಡಿದೆ. ಯಾವುದೋ ಮಿಸ್ಸಸ್ ಅಕ್ಕನ ಅವ್ರ ಕೈಲಿ ಫೋನ್ ಮಾಡಿದೆ, ಇಲ್ಲ ಹಿಂಗೆ ನನಗೇನು ಮಾಡಿಲ್ಲ, ನೀವು ಫೋನ್ ಮಾಡಿ ಅಂತ ಅವ್ರು ಫೋನ್ ಮಾಡಿದಾಗ ನಾಟ್ ರೀಚಬಲ್ ಬಂತು. ನನಗೆ ಅವತ್ತು ಗಾಬರಿ ಆಯಿತು, ಏನಪ್ಪ ಮಾಡೋದು. ನನಗೆ ಸಡನ್ನ ಮನಸ್ಸು ತೋಚಿದ್ದೇನೆ ಅಂತಂದರೆ ನರಸಿಂಹಮೂರ್ತಿ ಕೆನರಾ ಬ್ಯಾಂಕ್ ಮ್ಯಾನೇಜರ್, ನಂಗೆ ಅವ್ರ ಜೊತೆ ಒಳ್ಳೆ ಒಡನಾಟ ಆಯ್ತು. ನಮ್ಮ ಜೊತೆ 5 ವರ್ಷ ಭಾಳ ಚೆನ್ನಾಗಿತ್ತು. ಒಳ್ಳೆ ವಿ ಆರ್ ಜಸ್ಟ್ ಲೈಕ್ ಬ್ರದರ್ಸ್. ನಾನು ಏನಿದೆ ಅವ್ರು ತಿಳ್ಕೊತಿದ್ದೆ, ಅವ್ರು ಏನಿದ್ರು ನಾನು ತಿಳ್ಕೊತಾರೆ. ಹಿಂಗೆ ಸರ್ ನಮ್ಮ ಮಿಸ್ಸಸ್ಸು ಮನೆಗೆ ಹೋಗ್ಬಿಟ್ಟು ಹೋದವರು ಆಫೀಸ್ಗೆ ಹೋಗಲಿಲ್ಲ, ಹಿಂಗೆ ಹೌದಾ ಹಿಂಗೆ ಸಂಜೆನಾಗ ಬನ್ನಿ ಸರ್, ಹಿಂಗೆ ನನಗೆ ಒಬ್ಬನೇ ಇದ್ದೀನಿ, ಯಾಕೋ ಕೈ ಕಾಲು ಆಡ್ತಾ ಇಲ್ಲ ನನಗೆ, ದಯವಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಕರೆದು ಮನೆಗೆ ಬಂದರು. ಕೆಲವೆಡೆಯಿಂದ ಅವ್ರ ಜೊತೆಲಿ ಯಾರು 2 ಫ್ರೆಂಡ್ಸ್ ಯಾರೋ ಇದ್ದರು, ಯಾರು ನೆನಪಿಲ್ಲ. ಬಟ್ 3 ಜನ ಬಂದಿದ್ರು. ನಾ ಆ ಟೈಮಲ್ಲಿ ನಾನು ಸಂಜೆ ಪೊಲಿಟಿಷನ್, ನಾನು ನನ್ನ ಮಗಳು ಅವರೆಲ್ಲ ಹೋದಾಗ ನಮ್ಮ ಮನೆಯವರ ಅಕ್ಕ, ನಮ್ಮ ಮಿಸ್ಸಸ್ ತಮ್ಮ 3 ಜನ ಬಂದು ಎಲ್ಲ ಕಂಪ್ಲೇಂಟ್, ನಿಮ್ಗೆ ಯಾರ ಮೇಲೆ ಆದರೂ ಅನುಮಾನ ಇದೆಯಾ, ಕ್ವಾರ್ಟ್ರಾಗಿ ಎಲ್ಲ ತೆಗೆದು ಎಲ್ಲ ಮಾಡಿ ಒಂದು ಅಕ್ನಾಲ್ಜ್ಮೆಂಟ್ ತೊಗೊಂಡು ಬಂದೆ. ತೊಗೊಂಡು ಏನು ಮಾಡಿದೆ, ಮನೇಲಿ ನಮ್ಮ ಮಿಸ್ಸರಕ್ಕ ಇಲ್ಲೇ ಬಂದರೆ ನರಸಿಂಹಮೂರ್ತಿಯವರು ಮನೆಗೆ ಹೋದ್ರೆ. ಆಮೇಲೆ ನಾನು ನಮ್ಮ ಮಿಸ್ಸರಕ್ಕ ಹಿಂಗೆ ರಾತ್ರಿ 9-10 ಗಂಟೆ ತನಕ ಹೋದ್ವಿ. ಇಲ್ಲಿ ಒಂದು ಬೇಕ್ರಿ ಇದೆ, ಇಲ್ಲಿ ಬಾತ್ರಪಾಲ್ ಬೇಕ್ರಿ, ಅಲ್ಲಿ ಅವಳು ಬಸ್ ಹತ್ತಿತ್ತಿದ್ಲು. ನಮ್ಮ ಮನೆಯವರು ಡೈಲಿ ಬೆಳಗ್ಗೆ 6:15 ಆ ಬೇಕ್ರಿ ಹತ್ರ ಅಕಸ್ಮಾತ್ ಹಿಂಗೆ ಏನಾದರೂ ಇಲ್ಲಿ ಬೆಳಿಗ್ಗೆ ನಮ್ಮ ಮಿಸ್ಸಸ್ ಏನಾದರೂ ಬಂದಿದ್ದು ಏನಾದರೂ ನೋಡಿದ್ರಾ ಅಂತ ಕೇಳ್ತೀವಿ. ಇಲ್ಲ, ನಾನು ಯಾರು ಗಮನಿಸಲಿಲ್ಲ. ಅವ್ನು 5 ಗಂಟೆ ಬಾಗಿಲು ತೆಗೆದಾನೆ ಕಾಫಿ ಟೀ ಎಲ್ಲ ಮಾಡೋಕ್ಕೆ. 6:30 ಅಷ್ಟು ನಾನು ಗಮನಿಸಲಿಲ್ಲ. ಹಿಂಗಲ್ಲ ಅಕಸ್ಮಾತ್ ಯಾರು ಬ್ಯಾಗ್ ಇಟ್ಕೊಂಡಿಲ್ಲ, ನೋಡಿಲ್ಲ ನಾನು ಹಿಂಗೆ ಅಂತ ಸುಮ್ಮನೆ ಆಗ್ಬಿಟ್ಟು ಮಾರನೇ ದಿವಸದಿಂದ ಹಿಂಗೆ ನಮ್ಮ ಮಿಸ್ಸರಕ್ಕ ಡೈಲಿ ಬಂದು ಹೋಗೋರು. ನಮ್ಮ ಸಿಸ್ಟರ್ ಇಲ್ಲ ಈ ಥರ ಬಂದು ಎಲ್ಲ ಮಾತಾಡ್ಕೊಂಡಿಲ್ಲ, ಎಲ್ಲೋ ಇದ್ದಾಳೆ, ಯಾರೋ ಮನೇಲಿ ಇದ್ದಾಳೆ ಹಿಂಗೆ ಅಂತ ನಾವು ಒಂದು ಆ ಭಾವನೆ ಸುಮ್ಮನೆ ಇದ್ವಿ. ಅದು ಏನೋ ಮನೇಲಿ ಏನೋ ಯಾವ್ದು ನೆಮ್ಮದಿ ಇಲ್ಲ, ಈ ಥರ ನಮ್ಗೊಂದು ಆ ಫೀಲ್ ಇಟ್ಕೊಂಡು ನಮ್ಮ 3 ವರ್ಷ ಸುಮ್ಮನೆ ಇದ್ವಿ. 15/2/2013 ಸಾಯಂಕಾಲ 5:05 ಇದೇ ಜಾಗ ನಾನು ಕೂತಿದ್ವಿ. ಸಂಜಯನಗರ ಪೊಲಿಟಿಷನ್ ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಆಮೇಲೆ ಇಲ್ಲ ಹಿಂಗೆ ಕೂತ್ಕೊಂಡು ಮಾತಾಡುವಾಗ ಅವ್ರು ಸಂಜಯನಗರ ಪೊಲಿಟಿಷನ್ ಬನ್ನಿ ಹಿಂಗೆ ಕ್ವಾರ್ಟ್ರಾಗೆಲ್ಲ ತೆಗ್ಸಿದ್ವಿ, ಒಂದೆಲ್ಲ ಹಿಂಗೆ ನಿಮ್ದು ಇನ್ಕಮಿಂಗು ಎಲ್ಲ ಪ್ರತಿಯೊಂದೆಲ್ಲ ಹಿಂಗೆ ನೋಡಿ, ನಿಮ್ಗೆ ಯಾರ ಮೇಲೆ ಅನುಮಾನ ಇದೆಯಾ, ಫೋನ್ ಮಾಡಿದ್ರೆ ಇಲ್ಲ ನಾನು ಮಾಡಿಲ್ಲ, ಏನು ಸಮಾಚಾರ, ಏನು ಮಾತಾಡಿದ್ರಿ ಹಿಂಗೆ ಇಲ್ಲ ಕಷ್ಟ ಆಗುತ್ತೆ, ಊಟ ತಿಂಡಿ ಈ ಥರ ಮಾಡ್ತಿದ್ವಿ ಅಂತ ಹೇಳಿ. ಅದೇ ಟೈಮಲ್ಲಿ ಒಳಗಡೆ ರೂಮಿಂದ ಸಿಂಗಲ್ ಸ್ಟಾರ್ ಅವ್ರು ಸರ್ ನೋಡಿ ಸರ್ ಯಾವುದೊಂದು ಲೇಡಿದು ಬಾಡಿ ನೋಡಿ ಸರ್ ಹಿಂಗೆ ಚಿಕ್ಕಜಲ ಪೊಲಿಟಿಷನ್ಲಿ ಟ್ರೇಸ್ ಔಟ್ ಆಗಿದೆ ಅಂತ, ಯಾವುದು ಬಾಡಿ ಆಗಿ ಹಿಂಗೆ ಮಾನಿಟ್ರಲ್ಲಿ ಹಾಕಿದಾರೆ ಹಂಗೆ ಅಂತಂದ್ರು. ನಾನು ಹೋಗಿ ಒಳಗಡೆ ಒಂದು ರೂಮಲ್ಲಿ ಮಾಡಿದೆ, ನಮ್ಮ ಮನೆಯವ್ರದ್ದು ಬಾಡಿ ಇದೆ. ನಾನು ನೋಡಿದ ತಕ್ಷಣ ಗೊತ್ತಾಗ ಹೊಸ ಡ್ರೆಸ್ಸು ಹಾಕೊಂಡಿದ್ದು. ಹಂಗೆ ನಮ್ಮ ಮಿಸ್ಸವರಕ್ಕೆ ಜೋರಾಗಿ ಕಿರ್ಚಿದ್ರು. ಏನಾಗಿದೆ ಅಂತ ಯಾರು ಮರ್ಡರ್ ಮಾಡಿ ತೊಗೊಂಡು ಅಲ್ಲಿ ಬಿಸಾಕ್ಬಿಡಿ ಅಂತ ಹೇಳಿದ್ರು. ನಮಗೆ ಎಲ್ಲಿದೆ ಚಿಕ್ಕಜಾಲ ಅಂತ ಕೇಳ್ತೀವಿ, ಅಲ್ಲಿ ಎಲ್ಲಂದು ಗೊತ್ತಿರಲ್ಲ ನನಗೆ. ಅವ್ರೆಲ್ಲ ಎಂಥ ಕಡೆ ಇದೆ ಹಿಂಗೆ ಹೋಗಿ ಅಂದ್ರೆ ಲೊಕೇಶನ್ ಗೀಕ್ಷನ್ ಎಲ್ಲ ಹಾಕಿ ಎಲ್ಲ ಹೇಳ್ಕೊಟ್ರು. ಅವಾಗ ಅಲ್ಲಿ ಮನೆ ಹೋದ ಅಲ್ಲಿ ಸ್ಟೇಷನ್ಗೆ ಹೋದಾಗ 8-9 ಗಂಟೆ ಹತ್ರ ಆಗಿತ್ತು. ಅಲ್ಲಿ ಹೋದ ತಕ್ಷಣ ಏನು ಸರ್ ಹಿಂಗೆ ಏನು ಮನೆ ನಮ್ಮ ಅಡ್ರೆಸ್ ಎಲ್ಲ ತೊಗೊಂಡ್ರಿ, ಏನು ಹಿಂಗೆ ಎಷ್ಟು ಗಂಟೆ ಮನೆ ಬಿಟ್ಟಿದ್ದು ಹಿಂಗೆ ಅಂತ ಹೇಳ್ಬಿಟ್ಟು ಆಯ್ತು ಒಂದು ಕೆಲಸ ಮಾಡಿ ಪೋಸ್ಟ್ ಮಾರ್ಟಮ್ ಬಾಡಿ ತೋರಿಸಿ ಅಂತ ಕೇಳಿದೆ. ಪೋಸ್ಟ್ ಮಾರ್ಟಮ್ಗೆ BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜಲ್ಲಿ ಶಿಫ್ಟ್ ಮಾಡಿದ್ವಿ. ಬೆಳಿಗ್ಗೆ 11-11:30 ಬರಬೇಕಾಗತ್ತೆ, ನೀವು ಬರ್ತೀನಿ ಸರ್ ಹಿಂಗೆ ನಿಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ನಾಗಶೆಟ್ಟಳ್ಳಿ ಇಂಥ ಕಡೆ ಎಲ್ಲ ಹೇಳಿದೆ. ಅವರು ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡೋದು ನಮ್ಮ ಬಾಡಿ ಎಲ್ಲ ಕೊಟ್ಟರು.
ಬಾಡಿ ಕೊಟ್ಟು ನಾವು ಹೆಬ್ಬಾಳ್ ಶವಗಾರದಲ್ಲಿ ಕ್ರಿಮಿಟೋರಿಯಂ ಯಾವುದು ಬರ್ನ್ ಮಾಡಿಬಿಟ್ಟು ಬಂದು 16 ತಾರೀಕು ಬರ್ನ್ ಮಾಡಿದ್ದು. 17 ತಾರೀಕು ನಮ್ಮ ಮನೆಗೆ ಬರೋ ಶುರು ಮಾಡಿದ್ರು. ಪೊಲೀಸ್ ಇನ್ಸ್ಪೆಕ್ಟ್ರು PC ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡೇನು, ಎಷ್ಟು ಗಂಟೆಗೆ ಹೋಗೋದೆಲ್ಲ ಎಲ್ಲ ಇದ್ದಿದ್ದೆಲ್ಲ ಹೇಳಿದೆ ನಾನು ಪ್ರತಿಯೊಂದು. ಆವತ್ತಿಂದ ನಿಮ್ಮ ಮೊಬೈಲ್ ನಂಬರ್ ಕೊಡಿ, ನಿಮ್ಮ ಮೊಬೈಲ್ ಆವತ್ತಿಂದ ನನ್ನ ಗ್ರಾಚಾರಕ್ಕೆ ಅವ್ರು ಸಾಯೋಕೆ ಮುಂಚಿನ ದಿವಸ ನನ್ನ ಮೊಬೈಲ್ ಕಂಟಿನ್ಯೂ ಸ್ವಿಚ್ ಆಫ್ ಆನ್ ಮಾಡ್ರೆ ಆಫ್ ಆಗುತ್ತೆ, ಆನ್ ಮಾಡ್ರೆ ಆಫ್ ಆಗುತ್ತೆ. ಈ ಥರ ಒಂದು ಹಳೆ ಮೊಬೈಲ್ ಇರೋದ್ರಿಂದ ನನ್ನ ಮೇಲೆ ಅನುಮಾನ ಪಡ್ತಾನೆ ಬಂತು. ಹಿಂಗೆ ಎಷ್ಟು ಗಂಟೆಗೆ ಮಾಡ್ತಾರೆ, ಹಿಂಗೆ ಎಲ್ಲಿ ಮಲ್ತಾರೆ, ನೀವು ಯಾಕೆ ಇದು ಮಾಡ್ತೀರಿ, ಹಿಂಗೆ ಮೊಬೈಲ್ ಸ್ವಿಚ್ ಆಫ್ ಆಯಿತು, ಹಳೆ ಮೊಬೈಲ್ ಇದ್ದು ತೋರಿಸಿದೆ. ಅವ್ರ ಮೇಲೆ ನನ್ನ ಮೇಲೆ ಅನುಮಾನ, ನೀನು ಯಾರಿಗೋ ಏನೋ ಅಪಾಯಿಂಟ್ ಮಾಡಿದ್ದು ಹಿಂಗೆ ನಿಮ್ದು ಕಾಲ್ ಟ್ರ್ಯಾಕ್ ಹೊಡಿತು ಎಲ್ಲ ತೊಗೊಂತೆಲ್ಲ ನಾನು ಮೊಬೈಲ್ ನಂಬರ್ ಕೊಟ್ಟೆ. ಹಿಂಗೆ ಯಾರ್ದು ಐತೆ ನೀನು ಅನುಮಾನ ಬರ್ತೀನಿ, ನೀನು ಏನೋ ಮಾಡಿ ಮನೇಲೆ ಹೊಡೆದಾಕಿದ್ದ, ಹಿಂಗೆ ಒಂದು ಸ್ಟೋರಿ ಕ್ಲೀನ್ ಮಾಡಿ ನೋಡಿ ಬ್ಲಡ್ ಇದೆ, ವಾಶ್ ಬೇಸಿನ್ ಬ್ಲಡ್ ಇದೆ. ಇಲ್ಲ ಸರ್ ಮನೆ ಬಿಟ್ಟು ಹೋಗಿದ್ದೆ, ನಾನೇ ಕಳಿಸ್ಕೊಟ್ಟಿದ್ದೀನಿ ಸರ್. ಹಿಂಗೆ ಅದು ನಾನು ಮನೆ ಬಿಟ್ಟು ಹೋಗಾಗ ಕೆಳಗಡೆ ಪಕ್ಕದ ಮನೆ ಓನರು ನಮ್ಮನೆ ಅವ್ರು ಬೆಳಿಗ್ಗೆ 6:30ಗೆ ನಾಯಿನ ಕರ್ಕೊಂಡು ಅವ್ರು ನಾಯಿಗಳು ಸಾಕಿದ್ರು 3 ನಾಯಿನ ಕರ್ಕೊಂಡು ವಾಕಿಂಗ್ ಕರ್ಕೊಂಡು ಹೋದಾಗ ಏನು ಮೇಡಮ್ ಆಫೀಸ್ಗೆ ಅಂತ ಕೇಳಿದ್ರು. ಹೌದು ಸರ್ ಅಂತ ಹೇಳಿದೆ ಅಂತವಳು. ಅಲ್ಲಿ ಏನಂತ ಅಂತಾರೆ ಅಲ್ಲಿ. ಆಮೇಲೆ ಯಾವುದೊಂದು ಒಂದು 2-3 ಸಲ ಒಂದು ವಾರ ಬಿಟ್ಕೊಂಡು ಪ್ರತಿ ಸಲ ನಮಗೆ ಸ್ಟೇಷನ್ ಕರೆಯೋರು, ನನಗೆ ನನ್ನ ಮಗಳಿಗೆ ವಿಚಾರಣೆಗೆ ಕರೆಸಿ. ಆಮೇಲೆ ಫಸ್ಟ್ ಚೆನ್ನಾಗೇ ಮಾತಾಡಿದ್ರು ನಮ್ಮ ಹತ್ರ. ಇಲ್ಲ ಸರ್ ನಮ್ಮ ನಂಬಿಸ್ತಾರೆ, ನಮ್ಗೆ ಹಿಂಗೆ ನಮ್ಮದು ಯಾವುದಾಗಿ ಆಯ್ತು ಬಿಡಿ ಹೋಗಲಿ, ಒಂದು ಕೆಲಸ ಮಾಡಿದ್ವಿ, ವಿಚಾರಣೆ ಕರೆದಾಗೆಲ್ಲ ಬರಬೇಕು. ಖಂಡಿತ ಬರ್ತೀನಿ ಸರ್, ನನ್ನ ಕಡೆಯಿಂದ 100% ಕೋಆಪ್ರೇಟ್ ಮಾಡ್ತೀನಿ ನಾನು. ಹಿಂಗೆ ಅಂತ ನಮ್ಗೆ ನ್ಯಾಯ ಸಿಗ್ಬೇಕು, ನಾವು ಏನು ಇಂಥದ್ದೆಲ್ಲ ಮಾಡೋಕ್ಕಲ್ಲ, ನಾವು ಹಿಂಗೆ ನಾವೆಲ್ಲ ಫ್ರೆಂಡ್ಲಿ ಆಗಿದ್ದೀವಿ ಮನೇಲಿ ಅಂತಲೇ ಈ ಥರ ಎಲ್ಲ ಹೇಳ್ತಾ ಹೋದೆ ಅವ್ರಿಗೆ. ಕೊನೆ ಬರ್ತಾ ನಮ್ಮಿಬ್ಬರ ಮೇಲೆ ತುಂಬ ಸಂಶಯ ಪಡೋಕೆ ಶುರು ಮಾಡಿದ್ರು. ನಾನು ನನ್ನ ಮಗಳು ಮನೇಲಿ ಓಡಿ ಸಾಯ್ತಿರೋದು, ಯಾರು ಫಾರೆನ್ಸಿಕ್ ಲ್ಯಾಬರ್ ಯಾರು ಕರ್ಕೊಂಬಂದರು, ನೋಡಿ ಬ್ಲಡ್ ನೋಡಿ, ಅಲ್ಲಿ ನೋಡಿ, ಇಲ್ಲಿ ಬ್ಲಡ್ ನೋಡಿ ಅಂತ ಹೇಳ್ಬಿಟ್ಟು ಒಂದು ಏನೋ ಸುಮ್ಮನೆ ಬಂದು ಫೋಟೋ ತೆಗೆಯೋದು ಹಿಂಗೆ ತೊಗೊಂಡು ಎಲ್ಲ ಹೋದರು. ಸರ್ ನಾವು ಮನೇಲಿ ಏನು ನಡೆದಿಲ್ಲ ಸರ್, ಮನೆ ಬಿಟ್ಟು ಹೋಗಿದ್ದಾಳೆ, ಬಾಯಿ ಮುಚ್ಕೊಂಡು ಬಂದು ಅಂತ ಹೇಳ್ಬಿಟ್ಟು ಸ್ಟೇಷನ್ ಅವತ್ತು ಕರ್ಕೊಂಬಂದು ಯಾವುದದು 2013 ಏಪ್ರಿಲ್ 7ನೇ ತಾರೀಕು 2013 ಏಪ್ರಿಲ್ 13ನೇ ತಾರೀಕು ಮಧ್ಯರಾತ್ರಿ ಮನೆಗೆ ಬಂದು ಮನೆಯೆಲ್ಲ ಧ್ವಂಸ ಮಾಡಿ ಹಿಂಗೆ ಪೊಲೀಸರು ಮನೆಗೆ ಬಂದು ಎಲ್ಲ ಸಾಮಗ್ರಿ ನೀವೇ ಮಾಡಿಬಿಟ್ಟು ಒಡವೆಗಳೆಲ್ಲ ತೆಗೆದು ಬಚ್ಚಿಟ್ಬಿಟ್ಟು ತೊಗೊಳಕ್ಕೆ ಯಾವುದದು ಆಟೋನೋ ಕಾರೋ ತೊಗೊಂಡು ಎಂಗೇಜ್ ಮಾಡಿಬಿಟ್ಟು ತೊಗೊಂಡು ಹೊಡೆದ ಅಂತ ಜಾಗದಲ್ಲಿ ಆಗ್ಬಿಟ್ಟಿದೆ. ದೇ ಕ್ರಿಯೇಟೆಡ್ ಅ ಸೀನ್. ಅದು ಮಾರ್ಚ್ ತನಕ ಸುಮ್ಮನೆ ಇದ್ರು. ಮಾರ್ಚ್ ಇಡೀ ತಿಂಗಳು ನನ್ನ ಜೊತೆ ಫ್ರೆಂಡ್ಲಾಗೇ ಇದ್ರು. ಆಯಿತು ಹೇಳ್ಕೊಳ್ತಾಗಿ ಹೇಳಿ ಹಿಂಗೆ ಬರ್ತೀನಿ, ಆಯಿತು ಬನ್ನಿ, ಅದು ವಿಚಾರಣೆ ನಡೀತಾನೇ ಇತ್ತು. ಒಂದು ಮಾರ್ಚ್ ತಿಂಗಳನ್ನೋದು ಒಂದು 2-3 ಸಲ 3-4 ಸಲ ಓಡಿ ಬಂದು ನಾನು ನನ್ನ ಮಗಳು ಚಿಕ್ಕದಲ್ಲ ಪೊಲೀಸ್ ನನ್ನ ಬ್ಯಾಂಕಲ್ಲಿದ್ದೆ ಅವತ್ತು 2013 ಏಪ್ರಿಲ್ 7ನೇ ತಾರೀಕು ಮಧ್ಯಾಹ್ನ ಬ್ಯಾಂಕಲ್ಲಿದ್ದೆ. ಬ್ಯಾಂಕಲ್ಲಿ ಬಂದು ಅಲ್ಲಿಂದ ಬಂದು ನನ್ನನ್ನು ನರಸಿಂಹಮೂರ್ತಿನ ಎಲ್ಲ ಕರ್ಕೊಂಡ್ಬಂದು. ಆ ಟೈಮಲ್ಲಿ ಮಗಳು ಕಾಲೇಜ್ಗೆ ಹೋಗಿದ್ಲು. ಅವಳು ಕರೀಲಿಲ್ಲ. ಅವಳಿಗೆ ಬಂದು ಎಲ್ಲ ಪೊಲೀಸ್ ಎಲ್ಲ ಫಾರೆನ್ಸಿಕ್ ಲ್ಯಾಬರ್ ಬಂದು ಯಾವುದಾದ್ರು ಮನೇಲಿ ಬೆಸ್ಟ್ ಸೆನ್ಸ್ ಇದೆ ಹಿಂಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಎಲ್ಲ ತೆಗೆದು ಫೋಟೋ ತೆಗೆದು ಲೆನ್ಸ್ ಎಲ್ಲ ತೊಗೊಂಡು ಏನೋ ಒಂದು ಸೀನ್ ಕ್ರಿಯೇಟ್ ಮಾಡಿಬಿಟ್ಟು ಹಿಂಗೆ ಸಾರ್ ನಡೆದಿರೋ ಸ್ಟೇಷನ್ ಬನ್ನಿ ಅಂತ ಹೇಳಿ. 2013 ಏಪ್ರಿಲ್ 13 ನನಗೆ ಬಾಯಿ ಬಡಿಸೋಕ್ಕೆ ಬಾಂಬೆ ಕಟ್ ಹಾಕಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ನನ್ನ ಅಂಡರ್ವೇಲ್ ನಿಲ್ಲಿಸಿ ಶೂಸ್ ಕಾಲಲ್ಲಿ ಒದ್ದಿ ನನ್ನ ಗೋಣಿ ಚಿಲ್ಲರೆ ಕಟ್ಟಿ ಕೊಡಗೆಯಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸಿ ಸಿಕ್ಕಾಪಟ್ಟೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಮಗಳು ಇರಲಿಲ್ಲ. ಏಪ್ರಿಲ್ 13 ತಾರೀಕು ಒಂದು ದಿವಸ ಯಾವತ್ತೊಂದು ಸಲ ಮಂಗಳೂರಲ್ಲಿ CET ಟ್ಯೂಷನ್ಗೆ ಹೋಗಿದ್ಲು. ಹೌದು, ಸೆಕೆಂಡ್ PUC. ಅಲ್ಲಿಂದ ಬಲವಂತ ಮಾಡಿ ಕರೆಸಿದ್ರು. ನೀವು ಬರಲ್ಲ ಅಂತಂದರೆ ಮಗಳನ್ನ ಲೇಡಿ ಕಾನ್ಸ್ಟೇಬಲ್ ಕಲ್ಕೊಂಡು ಓಡಿಸ್ತೀನಿ, ನೀನು ಹಿಡ್ಕೊಂಡು ಹೊಡೆದ್ಬಿಟ್ಟೆ. ಈ ಮಾತು ಯಾವಾಗ ಹೇಳಿದ್ನೋ ದೆನ್ ಐ ಡಿಸೈಡೆಡ್ ನಿಮ್ಮನ್ನು ಬಿಡಲ್ಲ. ಅಲ್ಲಿ ತನಕ ನಾನು ಕೂಲಾಗಿ ಇರಲಿ, ನನ್ಗೆ ಗೊತ್ತಾಯ್ತು ನನ್ನ ಬ್ಯಾಡ್ ಟೈಮ್ ನಂದು ಹಿಂಗೆ ಅಂತ ನಾನು ಕೂಲಾಗಿ ತೊಗೊಂಡೆ. ಮಗಳ ಬಗ್ಗೆ ಯಾವಾಗ ಮಗಳು 2 ದಿವಸ 3 ದಿವಸ ಸ್ಟೇಷನ್ ಕೂತು ಸೆಕೆಂಡ್ PUC ಪಾಸ್ ಮಾಡ್ಯಾಳೆ. 18 ವರ್ಷ 10 ದಿವಸ ಅವಳಿಗೆ ಕರೆಕ್ಟ್ ಅವಳು ಏಜ್ ಅವಾಗ. ಇಂಥ ನಾನು ಡಿಸೈಡ್ ಮಾಡಿದೆ. ನನ್ನ ಅದೃಷ್ಟಕ್ಕೆ ಒಂದು ಒಳ್ಳೆ ಅಡ್ವೊಕೇಟ್ ಸಿಕ್ಕಿದ್ರು. ರಾತ್ರಿ ಮಧ್ಯರಾತ್ರಿ 12:30 1 ಗಂಟೆ ಮನೆ ಬಂದು ಕರ್ಕೊಂಡು ಹೋದ್ರು. ಇಲ್ಲ 12 ಗಂಟೆ ರಾತ್ರಿ 12:30 ನಾನು ನನ್ನ ಮಗಳು ಇಬ್ಬರು ಮಲಗಿದ್ದೆ. 2013 ಇದರಲ್ಲಿ ಯಾವುದು ಅವಳು ಮಂಗಳೂರು ಹೋಗೋ ಮುಂಚಿನ ದಿವಸ ಅವತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ಮಂಗಳೂರು ಹೋಗ್ಬೇಕಾಯ್ತು. ಅವಳು ಯಶವಂತಪುರ ನಾನು ಕರ್ಕೊಂಡು ಹೋಗಿ ಟ್ರೈನಲ್ಲೆಲ್ಲ ಕರ್ಕೊಂಡು ಬಿಟ್ಬಿಟ್ಟು ಬಂದವಳನ್ನ. ಅವಳು ಯಾರೋ ಫ್ರೆಂಡ್ ಒಬ್ಬರು ಅಲ್ಲಿದೆ ಅಂತ ಅವಳ ಜೊತೆ PG ಹಾಸ್ಟೆಲ್ ವ್ಯವಸ್ಥೆ ಮಾಡಿದೆ. ಅವಾಗ ಮಂಗಳೂರಲ್ಲಿ ಎಲ್ಲ ಸೇರ್ಕೊಂಡ್ಬಂದ. ನೀವು ಬೇಕಂತೆ ಇಲ್ಲಿ ಸಿಕ್ಕಾಕೋತಾರೆ ಅಂತ ಹೇಳ್ಬಿಟ್ಟು ಮಗಳನ್ನ ಮಂಗಳೂರಲ್ಲಿ ಕಳಿಸಿದ್ದೆ ನೀನು. ಅದು ಬೇರೆ ಕತೆ ಕೊಟ್ಟಿಲ್ಲ ಸರ್. ಇದ್ಲು ಮನೇಲಿ ಅವತ್ತು ದಿವಸ ನೆಕ್ಸ್ಟ್ ಡೇ ಬೆಳಿಗ್ಗೆ ಹೋಗ್ಬೇಕಂತ ಅವಳು. ಹೌದು, ನಮ್ಮಿಬ್ಬರು ಒಟ್ಟಿಗೆ ಕರ್ಕೊಂಡು ಸ್ಟೇಷನ್ಗೆ ಒಂದು ಕಳಿಸ್ಬಿಟ್ರು ವಾಪಸ್. ಅವಳು ಪೊಲೀಸ್ ಇನ್ಸ್ಪೆಕ್ಟರ್ ಜೀಪಲ್ಲಿ ಕರೆಸಿ, ಇಲ್ಲ ಸರ್ ಮಂಗಳೂರಿಗೆ ಹೋಗ್ಬೇಕು, ಹಿಂಗೆ ಯಾವುದಾದ್ರು CET ಟ್ಯೂಷನ್ ಇದೆ ಅವಳಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಕಳಿಸ್ಕೊಟ್ರು. ವಾಪಸ್ ಕಳಿಸೋರು. ನನ್ಗೆ ವಿಚಾರಣೆ ನಡೆಯೋ ಟೈಮಲ್ಲಿ ಮಗಳ ಬಗ್ಗೆ ಕೆಟ್ಟದಾಗ ಮಾತಾಡೋದು, ನಮ್ಮ ಮಿಸಸ್ ಬಗ್ಗೆ ಕೆಟ್ಟದಾಗ ಮಾತಾಡೋದು. ರಾತ್ರಿ 1 ಗಂಟೆ 35 ನಿಮಿಷ ಬಾಗ್ಲೂರಲ್ಲಿ ಯಾವುದೊಂದು ಗೆಸ್ಟ್ ಹೌಸ್ ಇದೆ, ಅಲ್ಲಿ ಕರ್ಕೊಂಡೋಗಿ ನನ್ನ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಜೀಪಲ್ಲಿ ಕರ್ಕೊಂಡೋಗಿ ನನಗೆ ಯಾವುದಾದ್ರು ಬಾಂಬೆ ಕಟ್ಟಲ್ಲಿ ಹಾಕಿ ಇಲ್ದಿರೋ ಕೆಟ್ಟ ಮಾತೆಲ್ಲ ಆಡಿ ಯಾವುದಾದ್ರು ಅಲ್ಲಿಂದ ಕೊಡಗೆಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಅಲ್ಲ ಅದು ಒಂದು ರಾಡ್ ಮೇಲೆ ಮಲಗಿಸ್ತಾರೆ. ಹಿಂದ್ಗಡೆ ಅದು ಬೆಂಡ್ ತೊಗೊಂಡು ಒಂದು ಪ್ರೆಸ್ ಮಾಡ್ತಾರೆ. ಹಿಂಗಾಗತ್ತೆ. ಅವಾಗ ನಮಗೆ ಏನಂತಂದರೆ ಉಸಿರು ಕಡ್ದಂಗೆ ಆಗುತ್ತೆ. ಅವಾಗ ನಾವು ಏನಂತ ಎಲ್ಲ ಬಾಯಿ ಬಿಟ್ಬಿಡ್ತೀವಿ. ನಾನು ಏನು ಮಾಡಿಲ್ಲ ನನ್ಗೆ ಗೊತ್ತಿಲ್ಲ ಜೋರಕ್ಕೆ 6 ಜನ PC ನನ್ನ ಬೈಕ್ ಜೋರ್ ಕಿರ್ಚಕ್ಕೆ ಶುರು ಮಾಡಿದೆ. ಎಲ್ಲ ಸಿವಿಲ್ ಡ್ರೆಸ್ ಅಲ್ಲಿದ್ರು ಪ್ರತಿಯೊಬ್ಬರು, ಎಲ್ಲ PC-ಗಳು ಬೈಕ್ ಜೋರಾಗಿ ಕಿರ್ಚಕ್ಕೆ ಶುರು ಮಾಡಿದೆ. ಯಾರು ಓಡಾಡೋ ಜಾಗದಲ್ಲಿ ಬೈಕ್ ಬಟ್ಟೆ ತುರ್ಕೋದು ಕಿರ್ಚ ಅಂತ ಹೇಳ್ಬಿಟ್ಟು. ನಾನು ಏನು ಮಾಡಿದೆ, ಇಲ್ಲ ನಾನು ಏನು ಮಾಡಿಲ್ಲ. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಅವ್ರಿಗೆ ಈ ಥರ ಮಾಡಿ. ಆಮೇಲೆ ನಾವು ಮೆಲ್ಲಿಗೆ ವಾಪಸ್ ಅದೇ ಜೀಪಲ್ಲಿ ಬಟ್ಟೆ ಕಟ್ಬಿಟ್ಟು ಬೆಳಿಗ್ಗೆ 4:45 ಗಂಟೆಗೆ ಸ್ಟೇಷನ್ ಕರ್ಕೊಂಡ್ಬಂದ್ರು. ಇಲ್ಲ ಅಲ್ಲಿಂದ ನನಗೆ 4 ತಿಂಗಳು
ನಡೆಯಕ್ಕಾಗ್ತಿಲ್ಲ, ಕುಂಡ್ಕೊಂಡು ನಡೀತಾ ಇದೆ. ಹೊಡ್ತಿದ್ದಂದ್ರೆ ಬಾಂಬೆ ಕಟ್ ಹಾಕಿದ್ದು, ಬಾಂಬೆ ಕಟ್ ಹಿಂಗೆ ಹಾಕಿ ರಾಡ್ ತಗೊಂಡು ಹಿಂಗೆ ಈ ಕಡೆ ಪ್ರೆಸ್ ಮಾಡ್ತೀವಿ, ಈ ಕಡೆ ಪ್ರೆಸ್ ಮಾಡಿದಾಗ ನಮ್ಗೇನಿಲ್ಲ ಈಗ ಕೂತಿರ್ತೀವಿ ಈ ಥರ ಮಾಡಿ ಅಷ್ಟೊಂದೆಲ್ಲ ಚಿತ್ರಹಿಂಸೆ ಕೊಟ್ಟು ಎಲ್ಲ ಮಾಡಿದ್ರು. ಬೆಳಿಗ್ಗೆ 4:04 ಸ್ಟೇಷನ್ ಕರ್ಕೊಂಡ್ಬಂದ್ರು. ಶರ್ಟ್ ಪ್ಯಾಂಟ್ ಎಲ್ಲ ಬಿಚ್ಚಿ ಎಲ್ಲ ಬಿಚ್ಚಿ ಅಂಡರ್ವೆಲ್ಲ ಮಾತ್ರ ಕೂಡಿಸಿ ಬಾಂಬೆ ಕಟ್ ಹಾಕಿದ್ರು. ಸ್ಟೇಷನ್ ಬರೋ ಆಮೇಲೆ ವಾಪಸ್ ಹಾಕಿ ಅವ್ರು ಪೊಲೀಸ್ ಜೀಪಲ್ಲಿ ಕರ್ಕೊಂಡ್ಬಂದು ಸ್ಟೇಷನಲ್ಲಿ ಬರೀ ಅಂಡರ್ವೆಲ್ ನಿಲ್ಲಿಸಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು. ಕರೆಂಟ್ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು. ಎಲ್ಲ ಕಿವಿಗೆ ಮೂಗಿಗೆ ಎಲ್ಲ ಕಡೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು. 1 ಸೆಕೆಂಡ್ ಸರ್ ಬೆಚ್ಚಿ ಬಿಟ್ಬಿಟ್ಟೆ. ಇಷ್ಟೊಂದು ಚಿತ್ರಹಿಂಸೆ ಕೊಡಿ. ಒಬ್ರು ಪೊಲೀಸ್ ಸಿಗ್ಬಿಟ್ಟು ಅವ್ರ ಹೆಸರು ಗೊತ್ತಿಲ್ಲ, ಅವರು ಆಮೇಲೆ ಇಲ್ದರ ಕೆಟ್ಟ ಮಾತೆಲ್ಲ ಹಾಕಿ ಪೊಲೀಸ್ ಇನ್ಸ್ಪೆಕ್ಟರ್ ಸಿವಿಲ್ ಡ್ರೆಸ್ಸಲ್ಲಿದ್ದ, ಶೂಸ್ ಮಾತ್ರ ಹಾಕಿದ, ಕೆಟ್ಟ ಮಾತಾಡಿ ಶೂಸ್ ಜಾಡ್ಸ್ ಒದ್ದ ಅಲ್ಲಿಗೆ ಹೋಗ್ಬಿದ್ದೆ. ನಾನು ಅವತ್ತಿನ ದಿವಸ ನಾನು ತೀರ್ಮಾನ ಮಾಡಿದೆ, ನಿಮ್ಮನ್ನು ಬಿಡಲ್ಲ ಕಣೋ ಅಂತ ಹೇಳ್ಬಿಟ್ಟು ಇಷ್ಟು ಚಿತ್ರಹಿಂಸೆ ಕೊಟ್ಟು ಏನು ಮಾಡಿದ್ರೆ ವಾಪಸ್ ಬೆಳಿಗ್ಗೆ 6:07 ಗಂಟೆಗೆ ಒಂದು ಕಾಫಿ ತರಿಸಿ ಕೊಟ್ಟು ಮನೆ ಕರ್ಕೊಂಬಂದು ಬಿಟ್ಬಿಡೋದು. ರಾತ್ರಿ 1:30, 1:45, 2 ಗಂಟೆ ಇವೆಲ್ಲ ಗೋಣಿ ಚೀಲ ಕಟ್ಕೊಂಡೋಗಿ ಈ ಥರ ಮಾಡಿದ್ರು. ಹೌದು, ಯಾರು ಎಲ್ಲ ರೆಡಿ ಮಾಡಿ ಜೀಪಲ್ಲಿ ಪೊಲೀಸ್ ಜೀಪಲ್ಲಿ ತಂದಿದ್ರು. ಇದೆಲ್ಲ ನಡೆದಿದ್ದು ರಾತ್ರಿ 12:30, 1 ಗಂಟೆ ನಂತರ ಬೆಳಿಗ್ಗೆ 4 ಗಂಟೆ ಒಳಗಡೆ. ಹೌದು, ತಿರ್ಸ್ಬಿಟ್ಟು ಆಗಿ ಹೋಗಿ ಹೇಳಿಲ್ಲ ಅಂದ್ರೆ ಗೋಳಿ ಚೀಲ ಮನಸ್ಸಿನ ನಾನು ಹಿಂಗೆ ಅಂತ ಇದೆ. ಏನು ಮಾಡ್ರೋ ಕೆಲ ಆಮೇಲೆ ಅವ್ರಿಗೆ ಗೊತ್ತಾಯ್ತು, ಇಲ್ಲಿ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳ್ಬಿಟ್ಟು ವಾಪಸ್ ಗೋಣಿ ಚೀಲ ಬಿಟ್ಬಿಟ್ಟು ವಾಪಸ್ ಸ್ಟೇಷನ್ ಕರ್ಕೊಂಬಂದು